ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಸಂಜೆ 6 ಗಂಟೆ ಆಗೈತೆ. ಸಂಜೆ 6 ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಸು ಇಟ್ಕೊಂಬಂದು ಕಟ್ಟಾಕಿದ್ದೀನಿ. ಒಂದು ಹಸು ಕಟ್ಟಾಕಿದ್ದೀನಿ, ಒಂದು ಅಲ್ಲಿ ಮೇಯ್ತಾ ಇದೆ. ಮೇಲಿಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ. ಇವತ್ತು ಸಂಜೆ ಕೋಳಿ ಕಾಯೋದೆ ನನ್ನ ಡ್ಯೂಟಿ ಆಗೈತೆ. ಯಾಕೆಂದರೆ ನೆನ್ನೆ ಒಂದು ಕೋಳಿ ಹೊತ್ಕೊಂಡೋಯ್ತು ಅಂತ ಅನ್ನಲ್ಲ, ಅದಕ್ಕೆ ಇಲ್ಲೇ ಈಚೆನೇ ಕಣ್ಣಾಡಿಸ್ತಾ ಇದ್ದೀನಿ. ಯಾವ ಟೈಮಲ್ಲಿ ಗುಳೆನರಿಗಳು ಬರ್ತವೆ ಅಂತ ಗೊತ್ತಿಲ್ಲ. ಫ್ರೆಂಡ್ಸ್, ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ತಾನೇ ದೀಪ ಎಲ್ಲ ಕಚ್ಚಾಯಿತು. ಒಂದು ಹಸು ಅಲ್ಲಿ ಮೇಯ್ತೈತಲ್ಲ ಅಂತ ಅಂದ್ಬಿಟ್ಟು ಇನ್ನೂ ಟೈಮ್ ಐತಲ್ಲ ಅಂತ ಅನ್ಕೊಂಬಿಟ್ಟು ಸುಮ್ಮನಾಗಿದ್ದೀನಿ. ಕೋಳಿಗಳು ನೋಡ್ತಾ ಇದ್ದೀನಿ ಯಾವ್ಯಾವ ಎಲ್ಲೆಲ್ಲವೆ ಅಂತ. ಹೊಲದೊಳಗಿದ್ದಾವೆಲ್ಲ ಓಡಿಸ್ಕೊಂಬಂದು ಮೇವು ಹಾಕಿದ್ದೀನಿ. ಇಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ತಿಂತಾ ಇದ್ದಾವೆ. ಮತ್ತು ಫ್ರೆಂಡ್ಸ್, ಇನ್ನೊಂದು ಏನು ಅಂತ ಅಂದರೆ, ನಮ್ಮ ಸೀಬೆ ಗಿಡದಲ್ಲಿ ಸೀಬೆಹಣ್ಣು ಒಂದು ಹಣ್ಣಾಗೋ ಸ್ಟೇಜಲ್ಲಿ ಬಂದಿದೆ. ಅದಕ್ಕೆ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯಜಮಾನ್ರು ಕಿತ್ಕೋದು ಹಣ್ಣಾಗೈತೆ, ತಿನ್ನೋಕೆ ಚೆನ್ನಾಗಿರುತ್ತೆ, ಫುಲ್ ಹಣ್ಣಾದರೆ ಚೆನ್ನಾಗಿರಲ್ಲ ಅಂತ ಅಂದರು. ಅದಕ್ಕೆ ಕಿತ್ಕೊಳ್ಳೋಣ ಅಂತ ಬಂದೆ. ಹಾಗೆಯೇ ನಿಮಗೂ ತೋರಿಸ್ಬಿಟ್ಟು ಕಿತ್ಕೊಳ್ಳೋಣ ಅಂತ ಅಂದರು. ನೋಡಿ ಯಾವ ಸೈಜಲ್ಲಿದೆ. ಏನಿಲ್ಲ ಅಂದರೆ ಇದು ಒಂದು ಸೀಬೆಕಾಯಿ ಒಂದು 1/4 kg ಬರುತ್ತೆ ನೋಡಿ. ಇಲ್ಲೊಂದು ಚಿಕ್ಕದು ಇದು ಆಲ್ರೆಡಿ ಹಣ್ಣಿ ಒಂಥರ ಕೆಂಪಾತೈತೆ, ಹಣ್ಣಾಗೈತಿದೆ ಆಲ್ರೆಡಿ. ಇದು ಇನ್ನೂ ಸ್ವಲ್ಪ ದಿನ ಇರ್ಬೋದಾಗಿತ್ತು. ಜಾಸ್ತಿ ಬಿಟ್ಟಿದ್ರೆ ಯಾರು ಕಿತ್ಕೊಂಡು ಹೋದರೆ ಬಿಡು ಅಂತ ಅನ್ಬೋದಾಗಿತ್ತು. ಬಿಟ್ಟಿರೋದೇ ಇನ್ನೂ ಚಿಕ್ಕ ಗಿಡ, ಯಾರು ಕಿತ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ನಾನೇ ಕಿತ್ಕೊಳ್ತಾ ಇದ್ದೀನಿ. ನೋಡೋಣ, ಕಿತ್ಕೊತೀನಿ ಇವಾಗ. ಇದಿನ್ನೂ ದಪ್ಪ ಆಗುತ್ತೆ ಫ್ರೆಂಡ್ಸ್. ಯಾರು ಮನೆ ಹತ್ರಕ್ಕೆ ಬಂದರೆ ಯಾರು ಕಿತ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ ನೋಡಿ. ಮಾಡ್ತೀನಿ ವಿಡಿಯೋನ, ಯಾರೋ ಬರ್ತಾ ಇರ್ತಾರೆ. ಯಾರೋ ಬರ್ತಾ ಇದ್ದಾರೆ, ತೋರಿಸ್ತೀನಿ ಆಮೇಲೆ. ಮತ್ತೆ ಇರೋದೊಂದು ಸೀಬೆಕಾಯಿ ಕೊಟ್ಕೊಳ್ಬೇಕಾಯ್ತದೆ. ಹೋಗ್ಬಿಟ್ಟು ಬಾ, ಹೋಗಿ ಹೋಗ್ಬೇಕಾ. ಕೋಳಿಗಳು ಬೇರೆ ಗುಳೆನರಿ ಕಾಟ. ಕೋಳಿಗಳು ನೋಡ್ತಾ ಇದ್ದೀನಿ ಇಲ್ಲೇ, ನಮ್ಮವೇ. ಹ್ಞೂ, ಕೋಳಿಗಳು ಕಾಯ್ತಾ ಇದ್ದೀನಿ. ಹ್ಞೂ, ನೆನ್ನೆ ಹೊತ್ಕೊಂಡು ಹೋಗ್ತೀನಿ, ಅದೇ ರೂಢಿ ಆಯ್ತವೆ. ಕೋಳಿಗಳು ಕಾಯ್ತಾ ಇದ್ದೀನಿ. ನಾಯಿ ಬರಿ. ಫ್ರೆಂಡ್ಸ್, ಹಾಗೇ ಸಂಜೆ ಟೈಮಲ್ಲಿ ವಾಕಿಂಗ್ ಹೋಗ್ತೀವಿ. ನಮ್ಮ ಮನೆ ಹತ್ರದಿಂದ ಒಂದು ಮನೆ ಐತಲ್ಲ, ಅವರು ನಾವು ಎಲ್ಲ ವಾಕಿಂಗ್ ಹೋಗ್ತೀವಿ. ವಾಕಿಂಗ್ಗೆ ಕಾರು ನನಗೆ ಭಯ. ನೆನ್ನೆ ಬೇರೆ ಕೋಳಿ ಹೊತ್ಕೊಂಡು ಹೋಗಿದ್ದಾವೆ, ಇವತ್ತು ಬಂದ್ಗಿಂದ್ಬಿಟ್ಟವು ಅಂತ ಭಯ ನೋಡಿ. ನಮ್ಮ ಗಿಡದಲ್ಲಿ ನಾವು ಬೆಳೆದು ತಿನ್ನೋದ್ರಲ್ಲಿ ತುಂಬ ಖುಷಿ. ಇನ್ನೂ ಕೆಂಪು ಹತ್ಬೇಕಾಯಿತು, ಯಾರು ನಾನು ಇಲ್ಲದೆ ಟೈಮಾಗಿ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಕಿತ್ಕೊಂಡಿದ್ದೀನಿ. ಮತ್ತು ಇದೊಂದು ಕೆಂಪು ಹತ್ತೈತೆ ನೋಡಿ, ಇದು ಒಂದು ಕೆಂಪು ಹತ್ತೈತೆ, 2 ಕಿತ್ಕೊಂಡಿದ್ದೀನಿ ನೋಡಿ. ಆಮೇಲೆ ಇನ್ನೊಂದಿದೆ, ಇನ್ನೊಂದು 3-4 ದಿನ ಕಳೀಲಿ, ಇದನ್ನು ಕೀಳ್ತೀನಿ. ಇವಾಗ 2 ಸಾಕು, 2 ಕಿತ್ತಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿರ್ತವೆ ಇದು. ನಾವು ಹೊರಗಡೆ ಈ ಇದರಲ್ಲಿ ಕವರ್ ಮೇಲ್ಗಡೆ ಹಾಕ್ಬಿಟ್ಟು ಮಾಡ್ತಾರಲ್ಲ, ಆ ಥರ ಸೀಬೆಹಣ್ಣು. ಇದು ಫಸ್ಟ್ ಟೈಮ್ ಬಿಟ್ಟಾಗ ಒಂದೊಂದು ಸೀಬೆಕಾಯಿ ಏನಿಲ್ಲ ಅಂದರೂ ಒಂದು ಅರ್ಧ ಕೆ ಜಿ ಹತ್ತತ್ರ ಒಂದೊಂದು ಕಾಯಿ ಬರೋವು. ಅದಕ್ಕೆ ನೋಡಿ, ಇದು 1/4 kg ಎಲ್ಲ ಸೀಬೆಕಾಯಿ ಎಷ್ಟಿಷ್ಟು ದಪ್ಪ ಇದು ಅಂತ ಅಂದ್ಬಿಟ್ಟು ನಾನು ಇವಾಗ ತಿನ್ನಲ್ಲ. ನಮ್ಮ ಯಜಮಾನ್ರ ಜೊತೆ ಬಂದಾಗ ಪಾಪ ಅವರು ತಿನ್ನಬೇಕಲ್ವ. ಅವ್ರು ಬಂದಾಗ ಕಟ್ ಮಾಡಿದರೆ ಏನು ಗೊತ್ತಾ, 1 ಪೀಸ್ ತಿಂತೀನಿ, ಮತ್ತು ಇನ್ನೊಂದು ಪೀಸ್ ತಿನ್ನೋಣ ಅನಿಸುತ್ತೆ, ಮತ್ತು ಇನ್ನೊಂದು ಪೀಸ್ ತಿನ್ನೋಣ ಅನಿಸುತ್ತೆ, ಹಂಗೆ ಖಾಲಿ ಮಾಡಿಬಿಡ್ತೀನಿ. ಅದಕ್ಕೆ ನಮ್ಮ ಯಜಮಾನ್ರು ಬಂದಾಗ ನೈಟು ಕಟ್ ಮಾಡ್ಕೊಂಡು ತಿಂತೀನಿ. ಇವಾಗ ಒಂದು ಕರು ಇದೆಯಲ್ಲ ಇಲ್ಲಿ, ಅದನ್ನು ಇಟ್ಕೊಂಡು ಕಟ್ಟಾಕ್ತೀನಿ. ರೊಟ್ಟಿಗೆ ಎಲ್ಲ ಕಟ್ ಮಾಡಬೇಕು. ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಬೇಕು.
ಗುಡ್ಗಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗುಡ್ಗಾರ ಮಾಡ್ತೀನಿ. ಮಾತ್ರೆ ಎಲ್ಲ ನುಂಗಿ ಬಾಯೆಲ್ಲ ಫುಲ್ಲು ಕೈ ಬಂದೈತೆ. ಚಿಕನ್ ತರ್ಸ್ಕೊಂಡು ತಿನ್ನೋಣ ಅಂದರೆ ಫುಲ್ಲೇ ಅಷ್ಟೇ ಬಾಡಿ ಹೀಟ್ ಆಗೈತೆ ಮಾತ್ರೆ ನುಂಗಿ. ಅದಕ್ಕೋಸ್ಕರ ಚಿಕನ್ ತರಿಸಲ್ಲ, ರೊಟ್ಟಿನೇ ಮಾಡಿಬಿಟ್ಟು ತಿಂತೀನಿ. ನಡುವೆ ಸಾಕು, ಟೈಮ್ ಐತೆ. ಗೌರವ ಅವಳಿಗೆ ಇಷ್ಟೊತ್ತು ಮೇಯ್ಬೇಕು ಅಂತ ಅನಿಸುತ್ತೆ. ನಡಿ ಬಾ. ಬೆಳಗ್ಗೆ ಇವತ್ತು 7:30 ಕಟ್ಟಾಕಿದ್ದಾರೆ. 7:30 ಮೇಯ್ಸಿದ್ದಾರೆ ಇವತ್ತು. ನಡಿ ಸಾಕು, ಬಾ. ಅಲ್ಲೇ ಕತ್ಲೆ ಹಾಕಕ್ಕೆ ಬಂದಿತ್ತು ಇವತ್ತು. ಮಳೆ ಸಂಜೆ ಮಧ್ಯಾಹ್ನ ಸ್ವಲ್ಪ ಸೋನೆ ಥರ ಬರ್ತಾಯಿತ್ತು. ಇವತ್ತು ಹೊತ್ತಂತೆ ಕತ್ಲೆ ಆಗಂಗೆ ಕಾಣಿಸ್ತು. ಕಾಲು ಹಗ್ಗ ಮಿಡ್ಕೊಂಡು ಬರ್ತಾಳೆ. ಫ್ರೆಂಡ್ಸ್, ಇವಾಗ ಟೈಮು ಸಂಜೆ 6 ಗಂಟೆ ಆಗೈತೆ. ನೀರು ಕಾಯ್ತಾ ಇದ್ದಾವೆ. ಅಡುಗೆಗೆ ಏನು ಮಾಡೋಣ ಅಂತ ಥಿಂಕ್ ಮಾಡ್ತಿದ್ದೆ ಫ್ರೆಂಡ್ಸ್. ಆದರೆ ಏನು ಮಾಡಬೇಕು ಅಂತ ಯೋಚನೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ಕರಿಬೇವಿನ ಸೊಪ್ಪು, ಒಂದೆರಡು ಕಡ್ಡಿ ಕರಿಬೇವಿನ ಸೊಪ್ಪು ಕಿತ್ಕೊಳ್ತೀನಿ. ಏನು ಸಾಂಬಾರು ಮಾಡೋದು ಅಂತ ಚಿಂತೆ ಆಗ್ತೈತೆ. ಏನು ಮಾಡೋದು, ಬೆಳಗ್ಗೆ ಏನು ಮಾಡಿದ್ದೆ ಅಂತ ಅಂದರೆ ಏನು ಪಲಾವು, ಟೊಮಟೊ ಬಾತು, ಮತ್ತು ಮಧ್ಯಾಹ್ನಕ್ಕೆ ಯಜಮಾನ್ರಿಗೆ ರೈಸ್ ಮಾಡಿದೆ. ಇವತ್ತು ಏನು ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್, ಇವತ್ತು ಬಂದು ಬುಧವಾರ. ಇವತ್ತು ಬೆಳಗ್ಗೆಯಿಂದ ಯಾವ ವಿಡಿಯೋನೂ ಸಹ ಮಾಡಿರಲಿಲ್ಲ. ನಾನು ವಿಡಿಯೋನೂ ಇವತ್ತು ಅಪ್ಲೋಡ್ ಮಾಡಿಲ್ಲ. ಬೆಳಗ್ಗೆಯಿಂದ ಫುಲ್ಲು ನಿದ್ದೆ. ಅದು ಯಾಕೆ ನಿದ್ದೆ ಹಿಂಗೆ ಬಂತು ಅಂತಲೇ ಗೊತ್ತಿಲ್ಲ. ಬೆಳಗ್ಗೆ ಯಜಮಾನ್ರು ತಿಂಡಿ ತಿಂದು ಕೆಲ್ಸಕ್ಕೆ ಹೋಗಿದ ತಕ್ಷಣವೇ ನಾನು ಬಟ್ಟೆ ವಾಶ್ ಮಾಡಿದೆ, ಪಾತ್ರೆ ವಾಶ್ ಮಾಡಿದೆ. ಹಸು ತಗೊಂಡೋಗಿ ಕಟ್ಟಾಕ್ಬಿಟ್ಟು ಬಂದೆ. ಅಡಿಗೆ ಸ್ವಲ್ಪ ಹುಲ್ ಕುಯ್ಕೊಂಬಂದು ಹಾಕ್ತೆ. ನಿದ್ದೆ ಫ್ರೆಂಡ್ಸ್, ಎದ್ದೇಳೋದಕ್ಕೆ ಆಗ್ತಾಯಿಲ್ಲ. 5 ಗಂಟೆ ಎದ್ದಿರೋದು. 5 ಗಂಟೆಲೋ ಎದ್ದು ಹಸು ಇಟ್ಕೊಂಬಂದು ಕಟ್ಟಾಕಿ ಇವಾಗ ಏನು ಮಾಡೋದು ನೈಟಿಗೆ ಅಡುಗೆಗೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ಇವಾಗ ಕಾಫಿ ಕಾಸ್ಕೊಂಡು ಕುಡಿದ್ಬಿಟ್ಟು ಬಂದೀನಿ. ಅದಕ್ಕೆ ಫುಲ್ಲು ನಿದ್ದೆ ಮಾಡಿರೋದಕ್ಕೂ ಫುಲ್ಲು ಮೈಕೈ ನೋವು. ಬೆಳಗ್ಗೆಯಿಂದ ಹಂಗೆ ನಿದ್ದೆ ಮಾಡಿದ್ದೀನಿ. ಎದ್ದೇಳೋದಕ್ಕೆ ಆಗ್ತಾಯಿಲ್ಲ. ಎದ್ದರೆ ಮತ್ತೆ ಹಂಗೆ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ನಿದ್ದೆ ಮಾಡಿದ್ದೀನಿ. ಅದಕ್ಕೆ ನೀರು ಕಾಸ್ತಾ ಇದ್ದೀನಿ ಸ್ನಾನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ನುಗ್ಗೆ ಸೊಪ್ಪು ಕಿತ್ಕೊಳ್ಳೋಣ ಅಂತ ಬಂದೆ. ಸದ್ಯ ಕೈಗೆ ಎಡ್ಕೋ ಸ್ಟೇಜಲ್ಲಿಲ್ಲ. ಒಂದೆರಡು ಕಡ್ಡಿ ಕರಿಬೇವಿನ ಸೊಪ್ಪು ಕಿತ್ಕೊಳ್ತೀನಿ. ಇವತ್ತು ಯಾವ ಕೆಲಸನೂ ಮಾಡಿಲ್ಲ. ಇವತ್ತು ಬರೀ ನಿದ್ದೆ ಸೋಂಬೇರಿತನ ಬಂದ್ಬಿಟ್ಟೈತಿ ಇವತ್ತು. ನೆನ್ನೆ ಮಾಡಿದ್ದು ವಿಡಿಯೋ ಇತ್ತು ಸ್ವಲ್ಪ, ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಲ್ಲ. ಅಷ್ಟು ಏನೋ ಒಂಥರ ಎದ್ದೇಳಕ್ಕೆ ಹೋದರೆ ಎದ್ದೇಳೋಕ್ಕೆ ಆಗ್ತಾಯಿಲ್ಲ. ಸುಮ್ಮನೆ ಹಾಗೆ ಮಲ್ಕೊಂಡು 5 ಗಂಟೆವರೆಗೂ ಮಲಗಿದ್ದೀನಿ. 5 ಗಂಟೆಗೆ ಎದ್ಬಿಟ್ಟು ಈಗ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೀನಿ. ಅದಕ್ಕೆ ಕರಿಬೇವಿನ ಸೊಪ್ಪು ಕಿತ್ಕೊಂಡಿದ್ದೀನಿ. ನುಗ್ಗೆ ಸೊಪ್ಪು ನೋಡಿ ಎಲ್ಲ ಆ ಥರ ಆಗಿದೆ, ಚೆನ್ನಾಗಿಲ್ಲ. ಎಲೆ ಎಲ್ಲ ಉದುರೋಗೈತೆ, ಒಂಥರ ಚೆನ್ನಾಗಿಲ್ಲ. ನುಗ್ಗೆ ಸೊಪ್ಪು ಬೇಡ. ಇದು ಇಂಥದ್ದು ಮಿಕ್ಸಲ್ಲಿ ಸೊಪ್ಪು ಐತಿ. ಇಲ್ಲಿ ಸೊಪ್ಪು ಕಿತ್ಕೊಂಡ್ರೆ ಆಯ್ತದೆ. ಎಂಥ ಸೊಪ್ಪಿದು? ಅಲ್ಲೇ ಬೀಜ ಆಗ್ಬಿಟ್ಟೈತದು. ಆವಾಗಲೇ ಹೋಗಿದ್ರೆ ಹೊಲದೊಳಗೆ ಎಣ್ಣೆ ಸೊಪ್ಪಾದರೂ ಸಿಗೋದು. ಅವತ್ತು ಕೊಡ್ಕೆ ರೆಡಿ ಮಾಡಿಸೋ ದಿನ ಇಂಥ ನಟ್ಗಳು ಸಾಲ್ಟೇಜ್ ಆಗಿ ಒಸಿ ಹುಡುಕ್ಲಿಲ್ಲ. ಇಲ್ಲೊಂದು ನಟ್ಟು ಬಿದ್ದೈತಿ. ಟೊಮೊಟೊ ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೇ ಬೆಸ್ಟ್ ಕೆಲಸ. ನೆಂಚೋದಕ್ಕೆ ಏನಾರು ಮಾಡಿಬಿಟ್ಟು ಟೊಮೊಟೊ ಉಪ್ಸಾಂಬಾರು ಮಾಡ್ತೀನಿ.
ನೀರು ಕಾಯ್ತಾ ಇದ್ದಾವೆ. ನೀರು ಕಾದ ತಕ್ಷಣ ಸ್ನಾನ ಮಾಡಿ ಮಕ್ಕ ಎಲ್ಲ ಒಂಥರ ಹೆಂಗಾಗ್ಬಿಟ್ಟೈತೆ, ನಿದ್ದೆ ಮಾಡಿ 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 ಇವತ್ತು ಫುಲ್ ಎಲ್ಲ ಒಂಥರ ಜವ್ ಇಟ್ಕೊಂಡಂಗೆ ಆಗ್ಬಿಟ್ಟೈತಿ. ಏಯ್ ಇದೆಲ್ಲ ಬೇಕೆ ಇದಾವೆ. ನಮ್ಮ ಚಿಲ್ಟು ಪಿಲ್ಟು ಇಲ್ಲಿ ಮಲಗಿದ್ದಾರೆ. ಆಮೇಲೆ ಸ್ವಲ್ಪ ನಾನು ಅವಾಗ ಮೊಳಕೆ ಕಟ್ಟಿದ ಹುಳಿಕಾಳು ಒಣಗಿಸ್ಬಿಟ್ಟು ಇಕ್ಕಿದ್ದೆ. ಅವು ಸ್ವಲ್ಪ ನೆನೆ ಹಾಕಿದ್ದೀನಿ. ಅವು ಸಾಂಬಾರ್ಗೆ ಆಯ್ತವೆ, ಸಾಂಬಾರ್ಗೆ ಅಯೋದಕ್ಕೆ ಆಯ್ತವೆ. ನೆಂಚಕ್ಕೆ ಮುದ್ದೆಗೆ ಏನಾದ್ರು ಮಾಡಬೇಕು. ಇವತ್ತು ಮುದ್ದೆ ಏನು ಮಾಡಿದ್ದೀನಿ ಅಂತಂದರೆ ಪಲಾವ್ ಮಾಡಿಬಿಟ್ಟು ಸಾಂಬಾರಿತ್ತು ಅಂತ ನಮ್ಮ ಯಜಮಾನ್ರಿಗೆ ಬಾಕ್ಸಿಗೆ ಮುದ್ದೆ ಮಾಡಾಕಿದ್ದೀನಿ. ಮಧ್ಯಾಹ್ನ ಫೋನ್ ಮಾಡಿದರು. ಏನಂತ ಫೋನ್ ಮಾಡಿದ್ರು ಅಂದರೆ, ಪಿಸುಗ್ಲು ಮುದ್ದೆ ಮಾಡಿ ಇಕ್ಕಿದೀಯಾ, ಇದು ಏನಪ್ಪ, ನಾನೇ ಈಗ ತಾನೇ ಫೋನ್ ಮಾಡೋಣ ಅಂತ ಅಂದ್ಕೊಂಬಿಟ್ಟು ಫೋನ್ ತಗೊಂಡೆ, ನೀನೇ ಫೋನ್ ಮಾಡಿದ್ಯಾ, ಮುದ್ದೆ ಯಾಕೆ ಈ ಥರ ಮಾಡಿದ್ಯಾ ಅಂತ ಕೇಳ್ತಾಯಿದ್ರು. ನಾನು ನೀಟಾಗೆ ತಿರುಗಿಬಿಟ್ಟು ಬಿಸಿದನ್ನೇ ಬಾಕ್ಸಿಗೆ ಹಾಕಿದ್ದೆ. ಏನಾಯಿತು ಅಂತ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಮುದ್ದೆ ಬೆಂದಿಲ್ಲ, ಆ ಥರ ಐತೆ ಮುದ್ದೆ, ಚೆನ್ನಾಗೇ ಇಲ್ಲ, ಅದನ್ನೇ ಹಾಕಿದ್ಯಾ ಬಾಕ್ಸಿಗೆ ಅಂತ ಅಂತಿದ್ರು. ಪಾಪ ಮುದ್ದೆ ಊಟ ಮಾಡಿರಲ್ಲ. ಪಲಾವು ಒಂದು ಸಣ್ಣ ಬಾಕ್ಸಲ್ಲಿ ಪಲಾವ್ ಹಾಕಿದ್ದೆ, ಅದನ್ನೇ ತಿಂದಾರೆ. ಅದಕ್ಕೆ ಇವತ್ತು ಹೊತ್ತಿನಂತೆ ಸಾಂಬಾರು ರೆಡಿ ಮಾಡಿಬಿಟ್ಟು ಮುದ್ದೆ ಮಾಡ್ತೀನಿ. ನೀರು ಕಾಯ್ತಾ ಇದ್ದೀವಿ, ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಫ್ರೆಂಡ್ಸ್, ನೈಟು ಊಟಕ್ಕೆ ನಾನು ಹೇಳಿದ್ನಲ್ಲ ಟೊಮಟೊ ಸಾಂಬಾರು ಮಾಡ್ತೀನಿ ಅಂತ. ಟೊಮಟೊ ಸಾಂಬಾರು ಮಾಡ್ತಾಯಿಲ್ಲ. ಸ್ವಲ್ಪ ಮೊಳಕೆ ಹುಳಿಕಾಳಿದ್ದು ಅವನ್ನ ನೋಡಿ ಇಲ್ಲಿ ಕುಕ್ಕರಲ್ಲಿ ಬೇಯಿಸಿದ್ದೀನಿ. ಇನ್ನೂ ಅದು ವಿಸಲ್ ಹೋಗಿಲ್ಲ. ಮತ್ತು ಈ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಮಾಡಿಬಿಡೋಣ ಅಂತ ಈ ಕುಕ್ಕರಲ್ಲೇ ರೈಸ್ ಮಾಡ್ತೀನಿ. ಇದೆಲ್ಲ ರೆಡಿ ಆಗೋಷ್ಟರೊಳಗೆ ಮುದ್ದೆ ರೆಡಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಮುದ್ದೆ ಇಟ್ಟಿದ್ದೀನಿ. ಈ ಕಡೆ ನೋಡಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕುಕ್ಕರೊಳಗೆ ಕಾಳು ಮತ್ತು ಟೊಮೊಟೊ, ಹಸಿಮೆಣ್ಸಿನ್ಕಾಯ ಇದು ಬೇಯಿಸೋಕೆ ಹಾಕಿದ್ದೆ. ಅವ್ನು ಎತ್ಕೊಂಡು ಮಸಾಲೆನ ರುಬ್ಕೋಬೇಕು. ಇವಾಗ ಫಸ್ಟು ಮುದ್ದೆನ ರೆಡಿ ಮಾಡ್ತೀನಿ. ಅದು ವಿಷಲ್ ಹೋಗೋಷ್ಟರೊಳಗೆ ಮುದ್ದೆ ತಿರುಗಿಬಿಟ್ಟು ನೆಕ್ಸ್ಟು ಕಾಳೆಲ್ಲ ಎತ್ಕೊಂಡು ಅನ್ನಕ್ಕೆ ಇಕ್ತೀನಿ ಕುಕ್ಕರ್ಗೆ. ಇಷ್ಟು ಇವತ್ತು ಮುದ್ದೆದು ಊಟದ ಕತೆ ಇವತ್ತು. ಫ್ರೆಂಡ್ಸ್, ಹಾಗೆ ನೀವು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟೇ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಸ್ನಾನಕ್ಕೆ ನೀರು ಕಾದಿದ್ದೇವೆ, ಹೋಗಬೇಕು. ಆಲ್ರೆಡಿ 7:45 ಟೈಮು. ಅಡುಗೆ ಎಲ್ಲ ರೆಡಿ ಮಾಡಾದ್ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗ್ತೀನಿ ನಾನು ನಿಮಗೆ. ಫ್ರೆಂಡ್ಸ್, ಇವಾಗ ಅಡುಗೆ ರೆಡಿಯಾಗಿದೆ. ಅಡುಗೆ ಏನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಕುಕ್ಕರಲ್ಲಿ ರೈಸ್ ಇದೆ. ನೆಕ್ಸ್ಟು ಇಲ್ಲಿ ಬಾಣಲೆಯಲ್ಲಿ ಮೊಳಕೆ ಹುಳಿಕಾಳು ಪಲ್ಯ ರೆಡಿಯಾಗಿದೆ. ಮತ್ತು ಕೆಳಗಡೆ ಬಂದರೆ ಉಪ್ಪು ಸಾಂಬಾರು, ಮೊಳಕೆ ಹುಳಿಕಾಳು ಉಪ್ಪು ಸಾಂಬಾರು. ನೆಕ್ಸ್ಟು ಇಲ್ಲಿ ಬಂದರೆ ಮುದ್ದೆ ರೆಡಿಯಾಗಿದೆ, ಬಿಸಿ ಬಿಸಿ ಮುದ್ದೆ. ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ. ಯಾರಿಗೆಲ್ಲ ಮೊಳಕೆ ಹುಳಿಕಾಳು ಉಪ್ಪು ಸಾಂಬಾರು, ಬಸ್ಸಾರು ಅಂತಲೂ ಅಂತೀವಿ, ಉಪ್ಪು ಸಾಂಬಾರು ಅಂತ ಅಂತೀವಿ, ಯಾರ್ಯಾರಿಗೆ ಇಷ್ಟ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗಂತೂ ಫೇವ್ರೇಟು. ತರಕಾರಿ ಸಾಂಬಾರ್ಗಿನ ನಮಗೆ ಈ ಸಾಂಬಾರು ಸಖತ್ತು ಇಷ್ಟ. ಇದನ್ನು ಒಂದು 2 days 3 days ಆದರೂ ಊಟ ಮಾಡ್ತೀವಿ. ಅದೇ ತರಕಾರಿ ಸಾಂಬಾರಾದರೆ 1 time ಊಟ ಮಾಡಿದರೆ ಬೇಜಾರಾಗುತ್ತೆ. ಇದು ನಾವು ಬೇಯಿಸ್ತಾ ಇನ್ನೂ ಟೇಸ್ಟ್ ಬರುತ್ತೆ. ಮೊಳಕೆ ಹುಳಿಕಾಳು ಸಾಂಬಾರು. ಈಗ ಮುದ್ದೆ, ಅನ್ನ, ಸಾಂಬಾರು, ಪಲ್ಯ ರೆಡಿಯಾಗಿದೆ. ನಮ್ಮ ಯಜಮಾನ್ರು ಬಂದೇ ಇಲ್ಲ ಇವತ್ತು. 8:30 ಆಗೈತೆ, ಇನ್ನೂ ಬಂದಿಲ್ಲ. ಇನ್ನೇನು ಇಲ್ಲ. ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.